ಹಲೋ ಎವ್ರಿವನ್, ನಾನಿವತ್ತು ನಿಮಗೆ ಇಂಗ್ಲೀಷಲ್ಲಿ ಬರುವಂಥ ಟೆನ್ಸಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಟೆನ್ಸಸ್ ಇನ್ ಇಂಗ್ಲೀಷ್ ಇಂಡಿಕೇಟ್ಸ್ ದ ಟೈಮ್ ವೆನ್ ಆ್ಯನ್ ಆ್ಯಕ್ಷನ್ ಆರ್ ಇವೆಂಟ್ ಹ್ಯಾಪನ್ಸ್. ಟೆನ್ಸಸ್ ಅಂದರೆ ಏನು? ಇಂಗ್ಲೀಷಲ್ಲಿ ನಡೆಯುವಂತಹ ಆ್ಯಕ್ಷನ್ ಅಥವಾ ಈವೆಂಟ್, ಏನಾದರೂ ಕಾರ್ಯ ಕೆಲಸಗಳು ನಡೆದಿರುತ್ತಲ್ವ, ಅದ್ರ ಬಗ್ಗೆ ನಾವು ಇಂಡಿಕೇಟ್ ಮಾಡ್ತೀವಲ್ಲ, ಅದಕ್ಕೆ ನಾವು ಟೆನ್ಸಸ್ ಅಂತ ಅಂತೀವಿ. ದೇರ್ ಆರ್ 3 ಮೇನ್ ಟೈಪ್ಸ್ ಆಫ್ ಟೆನ್ಸಸ್. ಟೆನ್ಸಸ್ಸಲ್ಲಿ 3 ಪ್ರಕಾರ ಬರುತ್ತೆ. ಅದರಲ್ಲಿ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ಆ್ಯಂಡ್ ಈಚ್ ಆಫ್ ದೀಸ್ ಹ್ಯಾಸ್ 4 ಆಸ್ಪೆಕ್ಟ್ಸ್. ಪಾಸ್ಟಲ್ಲಿ 4 ಆಸ್ಪೆಕ್ಟ್ಸ್ ಇರುತ್ತೆ, ಪ್ರೆಸೆಂಟಲ್ಲಿ 4 ಆಸ್ಪೆಕ್ಟ್ಸ್ ಇರುತ್ತೆ, ಫ್ಯೂಚರಲ್ಲಿ 4 ಆಸ್ಪೆಕ್ಟ್ಸ್ ಇರುತ್ತೆ. ಫಸ್ಟ್ ನಾವು ನೋಡ್ತಾ ಹೋದರೆ ಪ್ರೆಸೆಂಟ್ ಟೆನ್ಸ್ ಅಂತ ನಾವು ಯಾವುದಕ್ಕೆ ಅಂತೀವಿ? ಆ್ಯಕ್ಷನ್ ಹ್ಯಾಪನಿಂಗ್ ನೌ ಆರ್ ರೆಗ್ಯುಲರ್ಲಿ. ಯಾವ ಒಂದು ಕೆಲಸ ನಿರಂತರವಾಗಿ ನಡೀತಾ ಇದೆಯೋ ಅದಕ್ಕೆ ಅಂತೀವಿ, ಅದಕ್ಕೆ ನಾವು ಪ್ರೆಸೆಂಟ್ ಟೆನ್ಸ್ ಅಂತ ಅಂತೀವಿ. ಅದರಲ್ಲಿ ಫಸ್ಟ್ ಬರುವಂಥದ್ದು ಏನಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಯೂಸ್ ಇಟ್ ಫಾರ್ ರೆಗ್ಯುಲರ್ ಆ್ಯಕ್ಷನ್ಸ್, ಫ್ಯಾಕ್ಟ್ಸ್ ಆರ್ ಜನರಲ್ ಥಾಟ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ಏನಾದರೂ ರೆಗ್ಯುಲರ್ ಆಗಿ ನಡೆಯುವಂಥ ಆ್ಯಕ್ಷನ್ಸ್ ಹೇಳೋದಕ್ಕೆ ಅಥವಾ ಸತ್ಯಗಳ ಹೇಳೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಶಿ ರೀಡ್ಸ್ ನ್ಯೂಸ್ ಪೇಪರ್ ಎವ್ರಿ ಡೇ. ಇಲ್ಲಿ ಏನಿದೆ ಎಕ್ಸಾಂಪಲ್? ಶಿ ರೀಡ್ಸ್ ನ್ಯೂಸ್ ಪೇಪರ್ ಎವ್ರಿ ಡೇ. ಅಂದರೆ ಇದರಲ್ಲಿ ಏನಿದೆ? ಶಿ ರೀಡ್ಸ್ ಅನ್ನೋದು ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಏನಕ್ಕೆ ಅಂದರೆ ನ್ಯೂಸ್ ಪೇಪರ್ ಎವ್ರಿ ಡೇ, ಇಲ್ಲಿ ಪ್ರತಿದಿನ ಅವಳು ನ್ಯೂಸ್ ಪೇಪರ್ನ ಓದ್ತಾ ಇದ್ದಾಳೆ ಅನ್ನೋದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಸೆಕೆಂಡ್ ಬರುತ್ತೆ ಪ್ರೆಸೆಂಟ್ ಕಂಟಿನ್ಯೂಯಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಯೂಸ್ ಇಟ್ ಫಾರ್ ಆ್ಯಕ್ಷನ್ಸ್ ಹ್ಯಾಪನಿಂಗ್ ರೈಟ್ ನೌ ಆರ್ ಟೆಂಪರರಿ ಆ್ಯಕ್ಷನ್ಸ್. ಪ್ರೆಸೆಂಟ್ ಟೆನ್ಸ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಕಂಟಿನ್ಯೂ ಆಗಿ ನಡೀತಾ ಇದೆ, ಹ್ಯಾಪನಿಂಗ್ ರೈಟ್ ನೌ ಅಂದರೆ ಈಗ ಏನು ನಡೀತಾ ಇದೆ ಅನ್ನೋದಕ್ಕೆ ಮಾತ್ರ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಏನು? ಶಿ ಈಸ್ ರೀಡಿಂಗ್ ರೈಟ್ ನೌ. ಅವಳು ಈಗ ಓದುತ್ತಿದ್ದಾಳೆ. ಈಗ ಅಂದರೆ ಎಟ್ ಪ್ರೆಸೆಂಟ್ ಏನು ನಡೀತಾ ಇದೆ, ಪ್ರೆಸೆಂಟಿಂದ ಮತ್ತೆ ಕಂಟಿನ್ಯೂ ಆಗುತ್ತಲ್ವ, ಅದಕ್ಕೆ ಮಾತ್ರ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಸಿಂಪಲ್ ಪ್ರೆಸೆಂಟಲ್ಲಿ ರೀಡ್ಸ್ ಬಂದಿದೆ, ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ರೀಡಿಂಗ್ ಬಂದಿದೆ. ನೆಕ್ಸ್ಟಲ್ಲಿ ಬರುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ನ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಯೂಸ್ ಇಟ್ ಫಾರ್ ಆ್ಯಕ್ಷನ್ಸ್ ದಟ್ ಹ್ಯಾಪನ್ ಎಟ್ ಆ್ಯನ್ ಅನ್ಸ್ಪೆಸಿಫಿಕ್ ಟೈಮ್ ಆ್ಯಂಡ್ ಆರ್ ರಿಲೆವೆಂಟ್ ಟು ಪ್ರೆಸೆಂಟ್. ಇದರಲ್ಲಿ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನಾವೇನು ನೋಡ್ತಾ ಹೋಗ್ತೀವಿ ಅಂದರೆ, ಯೂಸ್ ಇಟ್ ಫಾರ್ ಆ್ಯಕ್ಷನ್ಸ್ ದಟ್ ಹ್ಯಾಪನ್ಡ್ ಎಟ್ ಅನ್ ಅನ್ಸ್ಪೆಸಿಫಿಕ್ ಟೈಮ್. ಅಂದರೆ ಯಾವುದೋ ಒಂದು ಕಾಲದಲ್ಲಿ ನಡೆದಿದೆ, ಅದು ಯಾವಾಗಂತ ಎಕ್ಸಾಕ್ಟಾಗಿ ನಮಗೆ ಟೈಮ್ ಗೊತ್ತಿಲ್ಲ. ಆ್ಯಂಡ್ ಆರ್ ರಿಲೆವೆಂಟ್ ಟು ದ ಪ್ರೆಸೆಂಟ್. ಅದು ಹೆಂಗೆ ಅಂದರೆ, ನಮಗೆ ಈಗ ಪ್ರೆಸೆಂಟಲ್ಲಿ ನಮ್ಮ ಪ್ರೆಸೆಂಟ್ ಟೈಮ್ಗೆ ಅದು ರಿಲೇಟೆಡ್ ಆಗಿರುತ್ತಲ್ವ, ಸೊ ಹಾಗಾಗಿ ನಾವು ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಅಂತೀವಿ. ಎಕ್ಸಾಂಪಲ್ ನೋಡಿ, ಶಿ ಹ್ಯಾಸ್ ರೆಡ್ ದಟ್ ಬುಕ್. ಅವಳು ಆ ಬುಕ್ಕನ್ನು ಓದಿದಳು. ಇಲ್ಲಿ ರೀಡ್ ಅಂತ ಓದಬಾರ್ದು, ರೆಡ್ ಅಂತ ಓದಬೇಕಾಗತ್ತೆ. ಯಾಕಂದರೆ ಯಾವಾಗ ಓದಿದಾಳೋ ನಮಗೆ ಗೊತ್ತಿಲ್ಲ, ಅದಕ್ಕೆ ನಾವು ಟೈಮ್ ಮೆನ್ಷನ್ ಮಾಡಿಲ್ಲ, ಸೊ ಹಂಗಾಗಿ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ಲಾಸ್ಟ್ ಒನ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇದರಲ್ಲಿ ನಾವೇನು ನೋಡ್ತಾ ಹೋಗ್ತೀವಿ ಅಂದರೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಯೂಸ್ ಇಟ್ ಫಾರ್ ಆ್ಯಕ್ಷನ್ಸ್ ದಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಆರ್ ಸ್ಟಿಲ್ ಕಂಟಿನ್ಯೂಯಿಂಗ್ ಆರ್ ರೀಸೆಂಟ್ಲಿ ಸ್ಟಾಪ್ಡ್. ಇಲ್ಲಿ ನಾವೇನು ನೋಡ್ತಾ ಹೋಗ್ತೀವಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಯಾವುದಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದರೆ, ಸ್ಟಾರ್ಟೆಡ್ ಇನ್ ದ ಪಾಸ್ಟ್, ಆ್ಯಕ್ಷನ್ಸು ಪಾಸ್ಟಿಂದನೇ ಕಂಟಿನ್ಯೂ ಆಗಿದೆ ಅನ್ನೋದಕ್ಕೆ, ಆ್ಯಂಡ್ ಆರ್ ಸ್ಟಿಲ್ ಕಂಟಿನ್ಯೂಯಿಂಗ್ ಆರ್ ರೀಸೆಂಟ್ಲಿ ಸ್ಟಾಪ್. ಆ್ಯಕ್ಷನ್ಸ್ ಲಾಸ್ಟಿಂದನೂ ಪಾಸ್ಟಿಂದನೂ ಓದ್ತಾ ಇದ್ದಾಳೆ ಅನ್ನೋದಕ್ಕೆ. ನೋಡಿ ಎಕ್ಸಾಂಪಲ್ ಹೇಳ್ತೀನಿ. ಶಿ ಹ್ಯಾಸ್ ಬೀನ್ ರೀಡಿಂಗ್ ಫಾರ್ 2 hours. ಅವಳು 2 ತಾಸಿನ ಹಿಂದೆ ಓದ್ತಾನೇ ಇದ್ದಾಳೆ ಅಂತ. ಶಿ ಹ್ಯಾಸ್ ಬೀನ್ ರೀಡಿಂಗ್ ಫಾರ್ 2 hours. ಅವಳು 2 hours ಓದ್ತಾನೇ ಇದ್ದಾಳೆ ಅಂತ ಇದಕ್ಕೆ ಎಕ್ಸಾಂಪಲ್ ಬರುತ್ತೆ. ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ. ಸಿಂಪಲ್ ಪ್ರೆಸೆಂಟಲ್ಲಿ ನಾವು ರೀಡ್ಸ್ ಅಂತೀವಿ, ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ರೀಡಿಂಗ್ ಅಂತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ರೆಡ್ ಅಂತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ರೀಡಿಂಗ್ ಅಂತ ಬರುತ್ತೆ. ಇದನ್ನು ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟು. ಇದು ಬಂದುಬಿಟ್ರೆ ತುಂಬ ಈಸಿಯಾಗಿ ಬರಿಬೋದು. ಸೆಕೆಂಡಲ್ಲಿ ಬರುತ್ತೆ ನಮಗೆ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂದರೆ ಆ್ಯಕ್ಷನ್ಸ್ ದಟ್ ಹ್ಯಾಪನ್ ಬಿಫೋರ್. ಅಂದರೆ ಆ್ಯಕ್ಷನ್ಸು ಮುಂದಾಗಿ ನಡೆದಿರುತ್ತಲ್ವ, ಸೊ ಅದಕ್ಕೆ ನಾವು ಪಾಸ್ಟ್ ಟೆನ್ಸ್ ಅಂತೀವಿ. ಅದರಲ್ಲಿ ಫಸ್ಟ್ ಬರುತ್ತೆ ಸಿಂಪಲ್ ಪಾಸ್ಟ್.
ಸಿಂಪಲ್ ಪಾಸ್ಟನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಯೂಸ್ ಇಟ್ ಫಾರ್ ಆ್ಯಕ್ಷನ್ಸ್ ದಟ್ ಹ್ಯಾಪನ್ಡ್ ಅಟ್ ಅ ಸ್ಪೆಸಿಫಿಕ್ ಟೈಮ್ ಇನ್ ದ ಪಾಸ್ಟ್. ಅಂದರೆ ಈಗೊಂದು ಆ್ಯಕ್ಷನ್ ನಡೆದಿದೆ, ಅದು ಕರೆಕ್ಟ್ ಪರ್ಟಿಕ್ಯುಲರ್ ಆಗಿ ಈ ಟೈಮಲ್ಲೇ ಮಾತ್ರ ನಡೆದಿದೆ ಅಂತ ನಾವು ಸ್ಪೆಸಿಫಿಕ್ ಆಗಿ ಹೇಳ್ತೀವಲ್ಲ, ಅದಕ್ಕೆ ನಾವೇನಂತೀವಿ ಸಿಂಪಲ್ ಪಾಸ್ಟ್ ಅಂತೀವಿ. ಎಕ್ಸಾಂಪಲ್ ಏನಿದೆ, ಶಿ ರೆಡ್ ದ ಬುಕ್ ಎಸ್ಟರ್ಡೇ. ಇಲ್ಲಿ ರೀಡ್ ಅಂತ ಓದಬಾರ್ದು, ರೆಡ್ ಇದು, ಯಾಕಂದರೆ ಪಾಸ್ಟಲ್ಲಿ ಅವಳು ಓದಿದಳು ಅಂತ. ಶಿ ರೆಡ್ ದ ಬುಕ್ ಎಸ್ಟರ್ಡೇ, ನಿನ್ನೆ ಅವಳು ಆ ಬುಕ್ಕನ್ನು ಓದಿದಳು ಅಂತ. ಸೆಕೆಂಡ್ ಬರುತ್ತೆ ನಮಗೆ ಪಾಸ್ಟ್ ಕಂಟಿನ್ಯೂಯಸ್. ಪಾಸ್ಟ್ ಕಂಟಿನ್ಯೂಯಸ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಯೂಸ್ ಇಟ್ ಫಾರ್ ಆ್ಯಕ್ಷನ್ಸ್ ದಟ್ ವರ್ ಹ್ಯಾಪನಿಂಗ್ ಎಟ್ ಅ ಸ್ಪೆಸಿಫಿಕ್ ಮೂಮೆಂಟ್ ಇನ್ ದ ಪಾಸ್ಟ್. ಯಾವಾಗಂದರೆ ಈಗ ನಾವು ನೋಡಿ, ಇದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ, ಗೊತ್ತಾಗುತ್ತೆ ನಿಮಗೆ ಈಸಿಯಾಗಿ. ಎಕ್ಸಾಂಪಲ್, ಶಿ ವಾಸ್ ರೀಡಿಂಗ್ ವೆನ್ ಐ ಕಾಲ್ಡ್ ಹರ್. ನೋಡಿ ಇಲ್ಲಿ ನೋಡಿ, ಶಿ ರೆಡ್ ದ ಬುಕ್ ಎಸ್ಟರ್ಡೇ. ನೋಡಿ, ನಿನ್ನೆ ಅವಳು ಓದಿದಳು ಅಂತ ಹೇಳೋದಕ್ಕೆ ನಾವು ಸಿಂಪಲ್ ಪಾಸ್ಟ್ ಅಂತೀವಿ. ಪಾಸ್ಟ್ ಕಂಟಿನ್ಯೂಯಸಲ್ಲಿ ಆ್ಯಕ್ಷನ್ಸ್ ದಟ್ ವರ್ ಹ್ಯಾಪನ್ ಎಟ್ ಅ ಸ್ಪೆಸಿಫಿಕ್ ಮೂಮೆಂಟ್ ಇನ್ ದ ಪಾಸ್ಟ್. ಯಾವಾಗ ಸ್ಪೆಸಿಫಿಕ್ ಟೈಮಲ್ಲ, ಇಲ್ಲಿ ಸ್ಪೆಸಿಫಿಕ್ ಮೂಮೆಂಟ್, ಯಾವಾಗ ಅವಳು ಓದಿದಳು ಅಂತ. ಶಿ ವಾಸ್ ರೀಡಿಂಗ್ ವೆನ್ ಐ ಕಾಲ್ಡ್ ಹರ್ ಅಂದರೆ ನಾನು ಅವಳಿಗೆ ಫೋನ್ ಮಾಡಿದಾಗ ಅವಳು ಓದ್ತಾ ಇದ್ಲು ಅಂತ. ಥರ್ಡಲ್ಲಿ ಬರುತ್ತೆ ಪಾಸ್ಟ್ ಪರ್ಫೆಕ್ಟ್. ಯೂಸ್ ಇಟ್ ಫಾರ್ ಆ್ಯಕ್ಷನ್ಸ್ ದಟ್ ವರ್ ಕಂಪ್ಲೀಟೆಡ್ ಬಿಫೋರ್ ಅನದರ್ ಆ್ಯಕ್ಷನ್ ಇನ್ ದ ಪಾಸ್ಟ್. ಅಂದರೆ ಏನರ್ಥ? ಪಾಸ್ಟ್ ಪರ್ಫೆಕ್ಟಲ್ಲಿ ಯೂಸ್ ಇಟ್ ಫಾರ್ ಆ್ಯಕ್ಷನ್ಸ್ ದಟ್ ವೆರ್ ಕಂಪ್ಲೀಟೆಡ್ ಬಿಫೋರ್ ಅನದರ್ ಆ್ಯಕ್ಷನ್ ಇನ್ ದ ಪಾಸ್ಟ್. ಅದು ಯಾವಾಗ ಇರುತ್ತೆ ಅಂದರೆ ಪಾಸ್ಟ್ ಪರ್ಫೆಕ್ಟಲ್ಲಿ ಒಂದು ಆ್ಯಕ್ಷನ್ನು ಅದು ಕಂಪ್ಲೀಟ್ ಆದ ತಕ್ಷಣ ನಾವು ಇನ್ನೊಂದು ಆ್ಯಕ್ಷನ್ಗೆ ಹೋಗ್ತೀವಲ್ಲ ಅದು. ಎಕ್ಸಾಂಪಲ್ ಆಗಿ, ಶಿ ಹ್ಯಾಡ್ ರೆಡ್ ದ ಬುಕ್ ಬಿಫೋರ್ ದ ಮೀಟಿಂಗ್ ಅಂದರೆ ಅವಳು ಮೀಟಿಂಗ್ ಶುರುವಾಗೋಕ್ಕೂ ಮುಂಚೆನೇ ಬುಕ್ನ ಓದಿದಳು ಅಂತ. ಫೋರ್ತಲ್ಲಿ ಬರುತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಯೂಸ್ ಇಟ್ ಫಾರ್ ಆ್ಯಕ್ಷನ್ಸ್ ದಟ್ ವರ್ ಹ್ಯಾಪನಿಂಗ್ ಬಿಫೋರ್ ಅನದರ್ ಆ್ಯಕ್ಷನ್ ಇನ್ ದ ಪಾಸ್ಟ್ ಆ್ಯಂಡ್ ಫೋಕಸ್ ಆನ್ ಡ್ಯೂರೇಷನ್. ಓಕೆ, ಲಾಸ್ಟಲ್ಲಿ ಬರುತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಯೂಸ್ ಇಟ್ ಫಾರ್ ಆ್ಯಕ್ಷನ್ಸ್ ದಟ್ ವರ್ ಹ್ಯಾಪನಿಂಗ್ ಬಿಫೋರ್ ಅನದರ್ ಆ್ಯಕ್ಷನ್. ಅಂದರೆ ಒಂದು ಆ್ಯಕ್ಷನ್ನ ಈಗ ನಾನು ಏನೋ ಕೆಲಸ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ, ಆ ಕೆಲಸ ಯಾವಾಗ ಆಗಿರಬೇಕು? ಪಾಸ್ಟಲ್ಲಿ ಆಗಿರಬೇಕು. ಇನ್ನೊಂದು ಕೆಲಸನ ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನೀಗ ಹೋಮ್ವರ್ಕ್ ಬರೀಬೇಕು. ಹೋಮ್ವರ್ಕ್ ಬರೆದ್ಮೇಲೆ ಆಟ ಆಡಬೇಕು. ಸೊ ಹಾಗಾಗಿ ಫಸ್ಟ್ ಹೋಮ್ವರ್ಕ ಫಿನಿಷ್ ಮಾಡ್ತೀನಿ, ಆಮೇಲೆ ಆಟ ಆಡೋಕ್ಕೆ ಹೋಗ್ತೀನಿ. ಓಕೆ, ಅನದರ್ ಆ್ಯಕ್ಷನ್ ಇನ್ ದ ಪಾಸ್ಟ್ ಆ್ಯಂಡ್ ಫೋಕಸ್ ಆನ್ ಡ್ಯೂರೇಷನ್. ಅದು ಪರ್ಟಿಕ್ಯುಲರ್ ಆಗಿ ಡ್ಯೂರೇಷನನ್ನು ಹೇಳುತ್ತೆ. ಅಂದರೆ ನೋಡಿ, ನಾನು ಆಟ ಆಡೋಕ್ಕೆ ಹೋಗೋಕ್ಕೆ ಮುಂಚೆನೇ ಹೋಮ್ವರ್ಕ್ ಮಾಡಿದ್ದೀನಿ ಅಂತ. ಎಕ್ಸಾಂಪಲಲ್ಲಿ ಬರುತ್ತೆ, ಶಿ ಹ್ಯಾಸ್ ಬಿನ್ ರೀಡಿಂಗ್ ಫಾರ್ 2 hours ವೆನ್ ಐ ಕಾಲ್ಡ್ ಹರ್. ನೋಡಿ ಏನಂತಿದೆ, ಶಿ ಹ್ಯಾಡ್ ಬೀನ್ ರೀಡಿಂಗ್ ಫಾರ್ 2 hours ವೆನ್ ಐ ಕಾಲ್ಡ್ ಹರ್. ನಾನು ಅವಳಿಗೆ ಕಾಲ್ ಮಾಡೋಕ್ಕೆ ಮುಂಚೆ ಅವಳು ಓದಿದಾಳೆ. ಶಿ ಹ್ಯಾಡ್ ಬೀನ್ ರೀಡಿಂಗ್ ಫಾರ್ 2 hours. ಅವಳು 2 ತಾಸಿನಿಂದ ಓದ್ತಾ ಇದ್ಲು. ವೆನ್ ಐ ಕಾಲ್ಡ್ ಹರ್. ಲಾಸ್ಟಲ್ಲಿ ಬರುತ್ತೆ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸ್ ಅಂದರೆ ಏನು? ಆ್ಯಕ್ಷನ್ಸ್ ದಟ್ ವಿಲ್ ಹ್ಯಾಪನ್. ಆ್ಯಕ್ಷನ್ಸ್ ಯಾವುದು ಫ್ಯೂಚರಲ್ಲಿ ಆಗುತ್ತೋ ಅದಕ್ಕೆ, ಭವಿಷ್ಯದ ಕಾಲದಲ್ಲಿ ಯಾವುದಾಗುತ್ತೋ ಅದಕ್ಕೆ ಫ್ಯೂಚರ್ ಟೆನ್ಸ್ ಅಂತೀವಿ. ಅದರಲ್ಲಿ ಫಸ್ಟ್ ಬರುತ್ತೆ ಸಿಂಪಲ್ ಫ್ಯೂಚರ್. ಸಿಂಪಲ್ ಫ್ಯೂಚರ್ ಯೂಸ್ ಇಟ್ ಫಾರ್ ಆ್ಯಕ್ಷನ್ಸ್ ದಟ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರ್. ಯಾವ ಕೆಲಸಗಳು ನಾವು ಫ್ಯೂಚರಲ್ಲಿ ಮಾಡ್ತೀವೋ ಅದಕ್ಕೆ ನಾವು ಸಿಂಪಲ್ ಫ್ಯೂಚರ್ ಅಂತೀವಿ. ಶಿ ವಿಲ್ ರೀಡ್ ದ ಬುಕ್ ಟುಮಾರೋ. ಎಕ್ಸಾಂಪಲ್ ಏನಿಲ್ಲಿ, ಅವಳು ಆ ಬುಕ್ಕನ್ನು ನಾಳೆ ಓದುತ್ತಾಳೆ. ನಾಳೆ ಓದ್ತಾಳೆ ಅನ್ನೋದೇನಾಗುತ್ತೆ? ಸಿಂಪಲ್ ಫ್ಯೂಚರ್ ಆಗುತ್ತೆ. ಸೆಕೆಂಡಲ್ಲಿ ಏನು ಬರುತ್ತೆ ಅಂದರೆ ಫ್ಯೂಚರ್ ಕಂಟಿನ್ಯೂಯಸ್. ಯೂಸ್ ಇಟ್ ಫಾರ್ ಆ್ಯಕ್ಷನ್ಸ್ ದಟ್ ವಿಲ್ ಬಿ ಹ್ಯಾಪನಿಂಗ್ ಎಟ್ ಅ ಸ್ಪೆಸಿಫಿಕ್ ಟೈಮ್ ಇನ್ ದ ಫ್ಯೂಚರ್. ಅಂದರೆ ಇದನ್ನು ನಾವೇನು ಅಂತೀವಿ? ಈಗ ನಾನೊಂದು ಆ್ಯಕ್ಷನ್ ಮಾಡ್ತಾಯಿದ್ದೀನಿ ಫ್ಯೂಚರಲ್ಲಿ ಅಂದರೆ ಅದು ಸ್ಪೆಸಿಫಿಕ್ಕಾಗಿ ಒಂದು ಟೈಮಿಂಗ್ ಮಾಡ್ತೀನಲ್ಲ, ಅದಕ್ಕೆ ನಾವೇನಂತೀವಿ? ಫ್ಯೂಚರ್ ಕಂಟಿನ್ಯೂಯಸ್ ಅಂತೀವಿ. ಎಕ್ಸಾಂಪಲ್ ಏನಿದೆ, ಶಿ ವಿಲ್ ಬಿ ರೀಡಿಂಗ್ ಎಟ್ 8 PM. ಅವಳು ಆ ಬುಕ್ಕನ್ನು ಯಾವಾಗ ಓದ್ತಾಳೆ? 8 PM, 8 ಗಂಟೆ ರಾತ್ರಿ 8 ಗಂಟೆಗೆ ಅವಳು ಓದ್ತಾಳೆ. ಅದಕ್ಕೆ ನಾವೇನಂತೀವಿ? ಫ್ಯೂಚರ್ ಕಂಟಿನ್ಯೂಯಸ್. ಥರ್ಡಲ್ಲಿ ಬರುತ್ತೆ ಫ್ಯೂಚರ್ ಪ್ರೆಸೆಂಟ್ ಅಂತ ಬರುತ್ತೆ. ಫ್ಯೂಚರ್ ಪ್ರೆಸೆಂಟ್ ಯೂಸ್ ಇಟ್ ಫಾರ್ ಆ್ಯಕ್ಷನ್ಸ್ ದಟ್ ವಿಲ್ ಬಿ ಕಂಪ್ಲೀಟೆಡ್ ಬಿಫೋರ್ ಅ ಸ್ಪೆಸಿಫಿಕ್ ಟೈಮ್ ಇನ್ ದ ಫ್ಯೂಚರ್. ಇನ್ನೊಂದು ಸತಿ ಓದ್ತೀನಿ ನೋಡಿ. ಫ್ಯೂಚರ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಇಟ್ ಫಾರ್ ಆ್ಯಕ್ಷನ್ಸ್ ದಟ್ ವಿಲ್ ಬಿ ಕಂಪ್ಲೀಟೆಡ್ ಬಿಫೋರ್ ಅ ಸ್ಪೆಸಿಫಿಕ್ ಟೈಮ್ ಇನ್ ದ ಫ್ಯೂಚರ್. ಅಂದರೆ ಇಲ್ಲಿ ಒಂದು ಆ್ಯಕ್ಷನ್ನು ದಟ್ ವಿಲ್ ಬಿ ಕಂಪ್ಲೀಟೆಡ್ ಬಿಫೋರ್ ಅಂದರೆ ಒಂದು ಸ್ಪೆಸಿಫಿಕ್ ಟೈಮ್ಗೂ ಮುಂಚೆನೇ ಕಂಪ್ಲೀಟ್ ಆಗಿರುತ್ತೆ, ಅದು ಫ್ಯೂಚರಲ್ಲಿ ಅಂತ. ನೋಡಿ ಎಕ್ಸಾಂಪಲ್ ಕೊಡ್ತೀನಿ. ಶಿ ವಿಲ್ ಹ್ಯಾವ್ ರೆಡ್ ದ ಬುಕ್ ಬೈ ಟುಮಾರೋ. ಶಿ ವಿಲ್ ಹ್ಯಾವ್ ರೆಡ್ ದ ಬುಕ್ ಬೈ ಟುಮಾರೋ. ಅವಳು ನಾಳೆ ಅನ್ನೋಷ್ಟರಲ್ಲಿ ಆ ಬುಕ್ನ ಕಂಪ್ಲೀಟ್ ಮಾಡಿಬಿಡ್ತಾಳೆ ಓದಿ ಅಂತ ಅದರ ಅರ್ಥ. 4ನೇದು ಬರುತ್ತೆ ಫ್ಯೂಚರ್ ಪ್ರೆಸೆಂಟ್ ಕಂಟಿನ್ಯೂಯಸ್.
Future present continuous tense used for actions that will be in progress before a specific time in the future and focus on duration. ಅಂದರೆ ಏನರ್ಥ ಇದರಲ್ಲಿ, ಫ್ಯೂಚರ್ ಪ್ರೆಸೆಂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಒಂದು ಆ್ಯಕ್ಷನ್ನು ನಡೀತಾ ಇದೆ, ಒಂದು ಸ್ಪೆಸಿಫಿಕ್ ಟೈಮಲ್ಲಿ ನಡೀತಾ ಇದೆ. ಆ್ಯಂಡ್ ನೋಡಿ, ಸ್ಪೆಸಿಫಿಕ್ ಟೈಮ್ ಇನ್ ದ ಫ್ಯೂಚರಲ್ಲಿ ಅದು ಒಂದು ಸ್ಪೆಸಿಫಿಕ್ ಟೈಮಲ್ಲಿ ನಡೀತಾ ಇದೆ ಒಂದು ಆ್ಯಕ್ಷನು. ಆ್ಯಂಡ್ ಫೋಕಸಸ್ ಆನ್ ಡ್ಯೂರೇಷನ್, ಆ್ಯಂಡ್ ಅದು ಎಷ್ಟೊತ್ತುವರೆಗೂ, ಡ್ಯೂರೇಷನ್ ಅಂದರೆ ಇವಾಗ 1 to 2 hours ಅಥವಾ 3 to 4 hours ಅಂತ ನಾವು ಸ್ಪೆಸಿಫಿಕ್ಕಾಗಿ ಹೇಳ್ತೀವಲ್ಲ, ಅದಕ್ಕೆ ನಾವು ಡ್ಯೂರೇಷನ್ ಅಂತೀವಿ. ಎಕ್ಸಾಂಪಲ್ ಬಂದುಬಿಟ್ಟು, ಶಿ ವಿಲ್ ಹ್ಯಾವ್ ಬೀನ್ ರೀಡಿಂಗ್ ಫಾರ್ 2 hours by 8 PM. ಅವಳು 8 ಗಂಟೆಯಿಂದ 2 ತಾಸುವರೆಗೂ ಓದ್ತಾ ಇದ್ದಾಳೆ ಅಂತ ಇದರ ಅರ್ಥ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಫ್ಯೂಚರ್ ಕಂಟಿನ್ಯೂಸಲ್ಲಿ ಶಿ ವಿಲ್ ಬಿ ರೀಡಿಂಗ್ ಎಟ್ 8 PM ಅಂತಿದೆ. ಫ್ಯೂಚರ್ ಪ್ರೆಸೆಂಟಲ್ಲಿ ಶಿ ವಿಲ್ ಹ್ಯಾವ್ ರೆಡ್ ದ ಬುಕ್ ಬೈ ಟುಮಾರೋ ಅಂತಿದೆ. ಫ್ಯೂಚರ್ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಶಿ ವಿಲ್ ಹ್ಯಾವ್ ಬೀನ್ ರೀಡಿಂಗ್ ಫಾರ್ 2 hours ಅಂತಿದೆ. ನೋಟ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದೆ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು.